ಆರಂಭ ಇದಿಷ್ಟೇ. ಇನ್ನೂ ಏನೇನಾಗ್ತಾವ ಅಂತ ಹೇಳಿ ನೋಡ್ತಾ ಇರಿ. ಕಣ್ಣು ಮುಚ್ಕೊಂಡು ಕೂತದ ಗೌರ್ಮೆಂಟು ಇದಕ್ಕೇನಾದರೂ ಒಂದು ಸವಾಲು ಹೇಳಲಿಲ್ಲ, ಇದಕ್ಕೇನಾದರೂ ಅವರು ಒಂದು ಪರಿಹಾರ ಕೊಡಲಿಲ್ಲ ಅಂತಂದರೆ ನಿಜವಾಗ್ಲೂ ಎಷ್ಟು ಹೆಣಗಳು ಬೀಳ್ತಾವೆ, ಇನ್ನೂ ಎಷ್ಟು ರೇಪ್ ಆಗ್ತಾವೆ ಅಂತೇಳಿ ಹೇಳೋಕ್ಕಾಗಂಗಿಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಇವಾಗ ಎಲ್ಲ ಕಡೆ ನೋಡಿದನು ರೇಪ್ 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 ಮೇಲಿನ ಮೇಲೆ ರೇಪ್ ಅಟೆಂಪ್ಟ್ ಇಷ್ಟು ಆಗಕತ್ತಾವ. ಅಷ್ಟು ಸಣ್ಣ ಸಣ್ಣ ಮಕ್ಕಳ ಮೇಲೆ ರೇಪ್ ಮಾಡಿದವನು ಒಂದು 20 ವರ್ಷ 30 ವರ್ಷ ಆದಮೇಲೆ ಆರಾಮಾಗಿ ಫ್ರೀಯಾಗಿ ಅಡ್ಡಾಡಕತ್ತಾನ. ಇದಕ್ಕೆಲ್ಲ ಕಾರಣ ಯಾವ್ದು ಗೊತ್ತಾ? ಮೊದಲು ನಮ್ಮ ಕಾನೂನು. ಫಸ್ಟು ಕಾನೂನು ವ್ಯವಸ್ಥೆಯನ್ನು ಸರಿ ಮಾಡ್ಕೋಬೇಕು. ಇದಕ್ಕೊಬ್ಬ ವ್ಯಕ್ತಿ ಹೇಳಿದಾನ್ರಿ ಮಾತು. ಈ ಮಾತನ್ನು ನಾನು ವಿಡಿಯೋ ಕೊನೆದೊಳಗೆ ಹೇಳ್ತೀನಿ. ನಿಜವಾಗ್ಲೂ ಆ ಒಂದು ಸೆಕ್ಷನ್ ಬರಲೇಬೇಕು. ಬಂದಾಗ ಮಾತ್ರ ಈ ಒಂದು ರೇಪನ್ನು ಅಟೆಂಪ್ಟ್ ಮಾಡ್ತಾರಲ್ಲ ಯಾವ ಗಂಡಸು, ಅವನಿಗೆ ರೇಪನ್ನು ಹೆಸರು ಕೇಳಿದ್ರು ನಡ್ಕ ಬರ್ಬೇಕ್ರಿ. ಹಂಗೆ ಒಂದು ಸಿಚುವೇಶನ್ಸ್ ಗೌರ್ಮೆಂಟ್ ಆಗಿರ್ಬೋದು ಕಾನೂನು ತಗೊಳ್ಳೇಬೇಕು. ಹೇಳ್ತಾರ ಹೆಣ್ಮಕ್ಳು ಸಣ್ಣ ಸಣ್ಣ ಬಟ್ಟೆ ಹಾಕೊಳ್ಳೋದಾಗಿರ್ಬೋದು ಅಥವಾ ಅಟ್ರಾಕ್ಟಿವ್ ಆಗಿ ಹುಡುಗರ ಮುಂದೆ ಹೋಗೋದಾಗಿರ್ಬೋದು, ಇದರಿಂದ ಇಮ್ಯಾಜಿನ್ ಮಾಡಿಕೊಂಡು ಬೇರೆ ಹೆಣ್ಮಗಳ ಮೇಲೆ ಮೈ ತುಂಬ ಬಟ್ಟೆ ಹಾಕಿದ್ರೂ ಕೂಡ ಆ ಒಂದು ಹೆಣ್ಮಗಳ ಮೇಲೆ ರೇಪ್ ಆಗ್ತದ ಅಂತೇಳಿ ಹೇಳಕತ್ತಾರ. ಚಿಕ್ಕ ಮಕ್ಕಳು ಇವಾಗ ಚಿಕ್ಕ ತುಂಡು ತುಂಡು ಬಟ್ಟೆ ಹಾಕೊಂತಾವ. ಮಕ್ಕಳನ್ನ ನೋಡಿದ್ರೆ ಮುದ್ದು ಮಾಡಬೇಕು ಅಂತ ಅನ್ಸುತ್ತೆ ಹೊರತು ರೇಪ್ ಮಾಡುತ್ತೆ ಅಂತ ಹೇಳಿ ಅನ್ಸಲ್ಲ. ಇದಕ್ಕೊಬ್ಬ ವ್ಯಕ್ತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನಂತ ಹೇಳ್ಬಿಟ್ಟು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸಮೀರ್ MD ಅವರು ಇವಾಗ ಸೌಜನ್ಯ ಅವರ ಕೇಸ್ ಬಗ್ಗೆ ಮಾತಾಡ್ತಾರಲ್ಲ, ಸೊ ಆ ವ್ಯಕ್ತಿ ಅವ್ರನ್ನ ಫೋಟೋ ಮೆನ್ಷನ್ ಮಾಡಿದ್ವಿ, ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವರು ಕೂಡ ಕೆಲವು ಕಮೆಂಟ್ಗಳನ್ನು ಓದಿದ ನಂತರ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಹೇಳಿದಾನೆ ಮಾತು, ಹೆಣ್ಮಕ್ಳು ಚಿಕ್ಕ ಬಟ್ಟೆ ಧರಿಸೋದ್ರಿಂದಾನೇ ಗಂಡು ಮಕ್ಕಳ ಮನಸ್ಸಲ್ಲಿ ವ್ಯಾಮೋಹ ಬಂದ್ಬಿಟ್ಟು ಅವರು ರೇಪ್ ಮಾಡ್ತಾರಂತ ಹೇಳಿದ್ದಾರೆ. ಆಕ್ಚುಲಿ ಇಸ್ ವರ್ತ್ ಇಟ್. ವಯಸ್ಸಾದ ಅಜ್ಜಿಗಳು ಏನ್ ಗ್ಲಾಮರ್ ಇರ್ತೈತಿ, ಏನ್ ಅಟ್ರಾಕ್ಟಿವ್ ಇರ್ತೈತಿ, ಅಂತವ್ರನ್ನ ಯಾಕ್ರೆ ರೇಪ್ ಮಾಡ್ತಾರೋ? ಓ ಇಮ್ಯಾಜಿನೇಷನ್ ಅನ್ನೋ. ಸೊ ಇಮ್ಯಾಜಿನೇಷನ್ ವಾಟ್ ಈಸ್ ದಿಸ್ ಫುಟ್? ಇದ್ರೊಳಗೆ ಏನ್ರಿ ಇಮ್ಯಾಜಿನೇಷನ್ ಐತಿ? ಚಿಕ್ಕ ಚಿಕ್ಕ ಮಕ್ಕಳನ್ನ ರೇಪ್ ಮಾಡ್ತಾ ಇದ್ರು. ನಮ್ಮ ಮೆಂಟಾಲಿಟಿಗೆ ಬಿಟ್ಟಿದ್ದದು, ನಮ್ಮ ಮೆಂಟಾಲಿಟಿ ಇಲ್ಲ ಅದ್ರ ಮೇಲೆ ಬಿಟ್ಟಿದ್ದದು. ಈ ಥರ ಎಲ್ಲ ಮಾಡ್ತಾರಲ್ಲ, ಈ ಥರ ಎಲ್ಲ ಮಾಡೋರಿಗೆ ಕೆಲವು ಸೆಕ್ಷನ್ಸ್ಗಳಿದಾವ. ಅಂದರೆ ಈ ಎಕ್ಸ್ಪೆಷಲಿ ರೇಪ್ ಅತ್ಯಾಚಾರ ಮಾಡ್ತಾರಲ್ಲ ಅಂಥವ್ರಿಗೆ ಕೆಲವು ಸೆಕ್ಷನ್ಸ್ಗಳಿದಾವೆ. ಅದರಲ್ಲೂ ಏನು ಮೇಲ್ಮಟ್ಟದ್ದು ಕೆಳಮಟ್ಟದ್ದು ಅದರೊಳಗೂ ಡಿವೈಡೇಷನ್ಸ್ ನೋಡ್ರಿ. ರೇಪ್ ಒಳಗೂ ಡಿವೈಡೇಷನ್ಸ್ ಮಾಡ್ತಾರೆ ಕಾನೂನೊಳಗಂತಂದ್ರೆ ನಿಜವಾಗ್ಲೂ ಇದು ಒಂಥರ ಮನಸ್ಸಿಗೆ ಒಂಥರ ಆಭಾಸಕಾರಿ ವಿಷಯ. ಸೊ ಆ ಒಂದು ಸೆಕ್ಷನ್ಸ್ ಬಗ್ಗೆ ಹೇಳ್ತೀನಿ, ಅದಾದ್ಮೇಲೆ ಮುಂದೆ ಮಾತಾಡೋಣ್ರಿ ನಾವು. ಅದ್ರಾಗೂ BNS ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಅವರು ಆ ಒಂದು ಅಪರಾಧ ಯಾವುದು ಅತ್ಯಾಚಾರದ ಅಪರಾಧವನ್ನ ತಗೊಂತಾರ ಅಂತ ಹೇಳೈತಿ. ಫಸ್ಟ್ ಸೆಕ್ಷನ್ 63 ಸೆಕ್ಷನ್ 63 ಇದ್ರೊಳಗೆ ಏನ್ ಹೇಳ್ಯಾರಪ್ಪ ಅಂತಂದ್ರ, ಒತ್ತಾಯ ಪೂರ್ವಕವಾಗಿ ನಂಬಿಸಿ ಸುಳ್ಳು ಹೇಳ್ಕೊಂಡು ಕರ್ಕೊಂಡೋಗಿ ಅವರನ್ನ ಲೈಂಗಿಕವಾಗಿ ಏನಾದ್ರೂ ಅತ್ಯಾಚಾರ ಮಾಡಿದ್ರೆ ಅವರಿಗೆ ದಂಡನೆ ವಿಧಿಸೋ ಶಕ್ತಿ ಐತಿ. ಯಾವ ಶಿಕ್ಷೆ ಅಂತ ಹೇಳಿ ನಿಮಗೆ ಕೊನೆ ಒಳಗೆ ಹೇಳ್ತೀನಿ. ಅದಾದ್ಮೇಲೆ ಬರೋದು ನೆಕ್ಸ್ಟ್ 64 ಅಂದ್ರೆ ಸೆಕ್ಷನ್ 64. ಈ ಒಂದು ಸೆಕ್ಷನ್ ಅನುಸಾರ ಯಾವ ವೈದ್ಯ, ಜಿಲ್ಲಾಧಿಕಾರಿ ಅಥವಾ ಜೈಲೊಳಗಿರೋ ಕೈದಿ ಹೆಣ್ಣು ಮಗಳ ಮೇಲೆ ಈ ತರ ಅಧಿಕಾರಿಗಳೇನಾದ್ರೂ ಅತ್ಯಾಚಾರ ಎಸಗಿದ್ರೆ ಅಥವಾ ಲೈಂಗಿಕ ಕಿರುಕುಳ ಏನಾದ್ರೂ ಕೊಟ್ರೆ ಅವ್ರಿಗೂ ಕೂಡ ಶಿಕ್ಷೆ ಐತಿ ಅಂತೇಳಿ ಹೇಳಿದ್ದಾರೆ ಅವರು. ಇನ್ನು ಸೆಕ್ಷನ್ 65 ಇದು 16 ವರ್ಷದ ಕೆಳಪಟ್ಟ ಹೆಣ್ಣು ಮಕ್ಕಳಿಗೆ ಯಾರಾದ್ರೂ ರೇಪ್ ಮಾಡಿದ್ರೆ, ಅತ್ಯಾಚಾರ ಎಸಗಿದ್ರೆ ಅಥವಾ ಗ್ಯಾಂಗ್ ರೇಪ್ ಆದ್ರೆ ಅವ್ರಿಗೂ ಶಿಕ್ಷೆ ಐತಿ ಅಂತೇಳಿ ಹೇಳಿದ್ದಾರೆ. ಸೊ ಈ ಒಂದು ಸೆಕ್ಷನ್ಸ್ಗಳಲ್ಲಿ ಡಿವೈಡ್ ಮಾಡಿದ್ದಾರೆ ಇವರು. ರೇಪ್ ಮಾಡೋ ಒಂದು ರೀತಿ, ಯಾರು ಮಾಡ್ತಾರೋ, ಹೆಂಗ್ ಮಾಡ್ತಾರೋ, ಯಾವ ಏಜಿಗೆ ಮಾಡಿದ್ರೆ ಏನೇನು ಶಿಕ್ಷೆ ಐತಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ನಾನು ಹೇಳಿದೆ ಎಂಡಿಗೆ ಶಿಕ್ಷೆಗಳು ಏನಂತ ಹೇಳ್ತೀನಿ ಅಂತ ಹೇಳಿ. ನೋಡ್ರಿ, ಈ ಮೂರನ್ನ ಸೆಕ್ಷನ್ಸ್ಗಳನ್ನು ನೆನಪಿಟ್ಕೊಡ್ರಿ. ಫಸ್ಟು ಇದರಲ್ಲಿ ಕೊನೆಯದಾಗಿ ಒಂದು ಶಿಕ್ಷೆನ ಅಂಡರ್ಲೈನ್ ಮಾಡಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ
ಅವರು ಯಾವ ರೀತಿಯ ಒಂದು ತಪ್ಪನ್ನು ಮಾಡಿದಾರಲ್ಲ, ಆ ಒಂದು ತಪ್ಪಿನ ಮೇರೆಗೆ ಅವರಿಗೆ 20 ವರ್ಷಗಳ ಮೇಲ್ಪಟ್ಟ ಶಿಕ್ಷೆಯನ್ನು ಕೊಡ್ತಾರೋ, ಇಲ್ಲಪ್ಪ ಅಂತಂದ್ರೆ ಮರಣದಂಡನೆ ಕೊಡ್ತಾರೋ. ಸೊ ನೋಡ್ರಿ, ಒಂದು ರೇಪ್ ಆಗಿತ್ತಪ್ಪ ಅಂತಂದ್ರೆ ಅದು ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ವಯಸ್ಸೇ ಆದವರೇ ಆಗಲಿ, ರೇಪ್ ಈಸ್ ರೇಪ್, ಹೌದಾ? ಸೊ ಈ ಒಂದು ವಿಷಯವಾಗಿ ಇದರಲ್ಲಿ ಯಾಕ್ರಿ ಭೇದ ಭಾವ? ಈ ರೀತಿ ಆದರೆ ಇಷ್ಟು ಏಜ್ನವ್ರಿಗಾದ್ರೆ ಇಷ್ಟು ದಂಡನೆ ಕೊಡಬೇಕು, ಅದಾದ್ಮೇಲೆ ಇನ್ನೊಂದು ದಂಡ ಕೂಡ ವಿಧಿಸಿದಾರವರು. ಸೊ ಈ ರೀತಿಯಾಗಿ ಅವರೇ ಡಿವೈಡೇಷನ್ಸ್ ಮಾಡ್ಕೋವಾಗ, ಸೊ ಈ ರೀತಿ ಎಲ್ಲ ತಿಳ್ಕೊಂಡಿರೋ ವ್ಯಕ್ತಿಗೆ ಅವನು ಇನ್ನೂ ಆರಾಮಾಗೇ ಇರ್ತಾನ್ರಿ. ಒಂದು ಹೆಣ್ಮಗಳನ್ನ ರೇಪ್ ಮಾಡುವಂತಹ ಅಧಿಕಾರ ಆಗಿರ್ಬೋದು, ಫ್ರೀಡಮ್ನೆಸ್ ಆಗಿರ್ಬೋದು, ಇಲ್ಲೇ ಗೌರ್ಮೆಂಟ್ ಕೊಡಾಗತ್ತೈತೆ ಅಂತ ಹೇಳಿ ಅಕ್ಯುರೇಟ್ ಆಗಿ ಹೇಳಾಗತ್ತಾರೆ. ಇಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ. ಏನು ಮೆನ್ಷನ್ ಮಾಡಿದ್ದಾರೆ? ಯಾವ ಒಂದು ಶಿಕ್ಷೆಯ ಆಧಾರದ ಮೇಲೆ ಅವರಿಗೆ ಆ ಒಂದು ದಂಡನೆ ವಿಧಿಸ್ತೈತೆ ಅಂದ್ರೆ ಅಪರಾಧದ ಗಂಭೀರತೆ ಅಂತಂದ್ರ ಯಾವ ರೀತಿಯಾಗಿ ಅವರ ಮೇಲೆ ರೇಪ್ ಅಟೆಂಪ್ಟ್ ಆಗೈತಿ, ಆಕೆ ಎಷ್ಟು ಗಂಭೀರ ಗಾಯವಾಗದಾಳ, ಆಕೆ ಏನಾದರೂ ರೇಪ್ ಮಾಡಿ ಅವ್ರನ್ನ ಮರ್ಡರ್ ಮಾಡಿದ್ರು, ಇವನ್ನೆಲ್ಲ ಪರಿಶೀಲಿಸಿ ಅವರಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಅದು 20 ವರ್ಷದ ಮೇಲ್ಪಟ್ಟು ಇಲ್ಲ ಮರಣದಂಡನೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ 20 ವರ್ಷಗಳ ಕಾಲ ಆ ಒಂದು ಜೈಲೊಳಗ ಪುಕ್ಕಟೆಯಾಗಿ ಕುಂದ್ರಿಸಿ ಊಟ ಹಾಕಿಸಿ ಅಂಥವ್ರನ್ನ ಯಾಕೆ ಪಾಲನೆ ಪೋಷಣೆ ಮಾಡಬೇಕು? ಅಂಥವ್ರನ್ನ ಯಾರು ಆ ರೀತಿ ಕೆಲಸ ಮಾಡಿರ್ತಾರಲ್ಲ, ಆ ಒಂದು ಸೊಸೈಟಿಗೆ ಅವರನ್ನು ಕೊಟ್ಟು ಬಿಟ್ರೆ ಆ ಒಂದು ಸೊಸೈಟಿ ಪೀಪಲ್ಸ್ ಇರ್ತಾರಲ್ಲ, ಅವಾಗ ಕಾನೂನು ಮೇಲೂ ಗೌರ್ಮೆಂಟ್ ಮೇಲೂ ಕೂಡ ನಂಬಿಕೆ ಬರ್ತೈತಿ. ಇಂತಹ ರೇಪಿಸ್ಟ್ಗಳನ್ನು ನಾವೇನಾದರೂ ಈ ರೀತಿ ಮಾಡಿದರೆ ನಮ್ಮನ್ನು ಯಾವ ರೀತಿ ಅವ್ರು ಹರಿದು ತಿಂತಾರಂತ ಹೇಳಿ ಅಲ್ಲೇ ಅವ್ರಿಗೆ ಗೊತ್ತಾಗ್ತದೆ. ಇಂತಹ ಸೆಕ್ಷನ್ಸ್ಗಳಿಂದಾನೇ ಆಲ್ಮೋಸ್ಟ್ ಆಲ್ ಎಷ್ಟೋ ವಯಸ್ಸಾದ್ರಿಗೂ ಕೂಡ ರೇಪ್ ಆಗ್ತದೆ, ಚಿಕ್ಕ ಮಕ್ಕಳಿಗೂ ಕೂಡ ರೇಪ್ ಆಗ್ತದೆ. ಎಂಗೇಜ್ ಹುಡುಗಿಯರು ಇರ್ತಾರೆ, ಜೀವನ ಕಟ್ಕೊಳ್ಳೋ ಅಂಥ ವಯಸ್ಸು, ಅಂಥವ್ರಿಗೂ ಕೂಡ ರೇಪ್ ಅಟೆಂಪ್ಟ್ ಆಗುತ್ತೆ. ಇದೆಲ್ಲ ನೋಡಿದರೆ ಹೇಳ್ತಾರಲ್ಲ, ಎಲ್ಲದಕ್ಕೂ ಕೂಡ ಸೆಕ್ಷನ್ ನೋಡ್ರಿ. ಮಾನವೀಯ ಅನ್ನೋ ಮೌಲ್ಯ ಇದ್ದರೆ ಈ ಸೆಕ್ಷನ್ಸ್ಗಳು ಯಾವುದಕ್ಕೂ ಬರಂಗಿಲ್ಲ. ಈ 2026 ಹೋಲ್ ಆಫ್ ಸ್ಟೇಟ್ ಕರ್ನಾಟಕದೊಳಗೆ ಏನಿಲ್ಲ ಅಂತಂದ್ರು 4400 ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದಾವೆ. ಈ ರೇಪ್ ಕೇಸ್ ಆಗಿರ್ಬೋದು, ಆಮೇಲೆ ಚಿಡಾಯಿಸೋದಾಗಿರ್ಬೋದು, ಕಿರುಕುಳ ಕೊಟ್ಟಿರೋದಾಗಿರ್ಬೋದು, ಇದೆಲ್ಲ ಟ್ಯಾಲಿ ಮಾಡಿ 4400 ಕೇಸಸ್ಗಳು ಇಲ್ಲಿ ಇದಾವೆ. ಅದ್ರಾಗೂ ಇದರಲ್ಲಿ ಕೆಲವೊಂದಕ್ಕೆ ನ್ಯಾಯ ಸಿಕ್ಕಾವು, ಇನ್ನು ಕೆಲವೊಂದಕ್ಕೆ ಸಿಕ್ಕಿಲ್ಲ. ಅಂದರೆ ಏನು, ಕೆಲವೊಂದು ಸಿಗದೇ ಇರೋದಕ್ಕೆ, ಕೆಲವೊಂದು ಎವಿಡೆನ್ಸ್ ಸಿಗದೇ ಇರೋದನ್ನು ಮಾತ್ರ ಇಲ್ಲಿ ಹೋಲ್ಡ್ ಮಾಡತ್ತಾರೆ. ಎಲ್ಲಿ ನೋಡ್ರಿ ಮೀಡಿಯಾಕ್ಕೆ ಎಲ್ಲಿ ಫುಲ್ ವೈರಲ್ ಆಗುತ್ತಲ್ಲ, ಅವಾಗ ಮಾತ್ರ ಪೊಲೀಸರು ತಮ್ಮ ಒಂದು ಕೆಲಸ ಮಾಡ್ತಾರೆ ಅಂಥೇಳಿ ಎಲ್ಲೋ ತೋರ್ಸತ್ತಾರೆ. ಯಾಕಂತಂದ್ರೆ ಈ ಒಂದು ಹೇಳಿದೆ ನಾನು 4400 ಅವರಿಗೆ ಯಾವುದೇ ಒಂದು ನ್ಯಾಯ, ನೀತಿ, ಧರ್ಮದ ಒಂದು ಅಧೀನದೊಳಗೆ ಯಾವುದೇ ಒಂದು ನ್ಯಾಯ ಸಿಕ್ಕಿಲ್ಲ. ಒಟ್ಟ ಟೋಟಲ್ ನಮ್ಮ ಇಂಡಿಯಾ, ನಮ್ಮ ಭಾರತ ದೇಶದೊಳಗೆ ಒಟ್ಟ ಟೋಟಲ್ ಕಂಪೇರ್ ಮಾಡಿದರೆ 20,000 ರೇಪ್ ಆಗೋದು ಮತ್ತು ಪ್ಲಸ್ ಕಂಪ್ಲೇಂಟ್ ರಿಜಿಸ್ಟರ್ 20,000ಕ್ಕಿಂತ ಮೇಲ್ಪಟ್ಟು ಆಗೈತೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಇವನ್ನೆಲ್ಲ ನೋಡ್ಕೊಂಡು ಕುಂತ ರೇಪ್ ಭಾಳ ವರ್ಷದಿಂದನೇ ನಡೀತಾವಂತೆ. ಆ್ಯಕ್ಚುಲಿ ಅದನ್ನು ಆವಾಗಲೇ ಅವ್ರು ಸ್ಟಾಪ್ ಮಾಡಬೇಕಾಗಿತ್ತು. ಇವಾಗ ರಾಷ್ಟ್ರಪತಿಯವ್ರು ಹೇಳಿದ್ದಾರೆ, ರೇಪ್ ಮಾಡಿದವ್ರಿಗೆ ಬಿಡಕ್ಕೆ ಹೋಗಬೇಡ್ರಿ, ಅವ್ರಿಗಲ್ಲೇ ಗಲ್ಲು ಶಿಕ್ಷಣ ಕೊಡ್ರಿ, ಇಲ್ಲ ಅಂದ್ರೆ ಅವ್ರಿಗೆ ಒಂದು ಇಡೀ ಜನರ ಸಮ್ಮುಖದೊಳಗೆ ಎನ್ಕೌಂಟರ್ ಮಾಡ್ರಿ ಅಂತ ಹೇಳಿದ್ದಾರೆ. ಇದನ್ನು ಆದಷ್ಟು ಬೇಗ ತಂದ್ರೇ ಎಲ್ಲ ಒಳ್ಳೆಯದು. ಸೊ ನಿಮಗೆ ನಾ ಹೇಳಿದೆ ಬಿಫೋರ್, ಒಬ್ಬ ವ್ಯಕ್ತಿ ಹೇಳಿದಾನ, ಈ ಮಾತನ್ನು ಕೇಳಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತೀರಿ. ಎಕ್ಸ್ಪೆಷಲಿ ಯಾರ ಒಂದು ಲೈಫ್ ಒಳಗಿಂತ ಹೀನಾಯವಾದ ಕೃತ್ಯ ನಡೆದೈತಲ್ಲ, ಆ ವಿಷಯ ಏನು ಅಂತ ಹೇಳಿ ನಾನು ನಿನಗೆ ಹೇಳ್ತೀನಿ. ಒಬ್ಬ ವ್ಯಕ್ತಿ, ನೀವು ನಾ ವ್ಯಕ್ತಿ ಫೋಟೋ ಹಾಕ್ತೇನೆ ರೀ, ಆ ಫೋಟೋ ನೋಡ್ರಿ ನೀವು. ಅವ ಹೇಳ್ತಾನೆ, ಮಕ್ಕಳನ್ನು ಪಾಲನೆ ಪೋಷಣೆ ಮಾಡೋರು ನಾವು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋರು ನಾವು, ನನ್ನ ಮಗಳಿಗೆ ಏನಾದರೂ ಆದರೆ ಅದಕ್ಕೆ ನ್ಯಾಯವನ್ನು ಒತ್ಸ್ಕೊಂಡು ನಾನೇ ಅಂತ ಹೇಳ್ತಾನೆ. ಈ ಮಾತು ಎಷ್ಟು ಸ್ಟ್ರಾಂಗ್ ಆಗೈತಿ ಅಂತ ನೋಡ್ಕೊಡ್ರಿ ನೀವು. ಒಬ್ಬ ತಂದೆಯ ಕಣ್ಣೀರು, ಒಬ್ಬ ತಂದೆಯ ನೋವಿಂದ ಮಾತಾಡೋ ಮಾತಿದು. ನನ್ನ ಮಗಳಿಗೆ ಏನಾದ್ರು ಅನ್ಯಾಯ ಆದರೆ ನಾ ಯಾವ ಗೌರ್ಮೆಂಟ್ ಕಡೆನೂ ಹೋಗಲ್ಲ, ಯಾವ ಪೊಲೀಸ್ ಕಡೆನೂ ಹೋಗಂಗಿಲ್ಲ. ನನ್ನ ಮಗಳಿಗೆ ಯಾರು ನೋವು ಮಾಡಿರ್ತಾರಲ್ಲ ಅವ್ರಿಗೆ ನಾನೇ ಶಿಕ್ಷೆ ಕೊಡ್ತೀನಿ. ಪಾಲನೆ ಪೋಷಣೆ ಮಾಡೋರು ನಾವು, ನನ್ನ ಮಗಳಿಗೆ ಏನಾದ್ರು ಆತ ನಾವು ಪೊಲೀಸರ ಕಡೆ ಹೋಗ್ಬೇಕಂತ ಒಂದೇ ಮಾತು ಹೇಳಿದಾನ. ಆ್ಯಕ್ಚುಲಿ ಈ ಒಂದು ಸೆಕ್ಷನ್ ಕೂಡ ಬರಬೇಕ್ರಿ ವಾಪಸ್ಸು. ಹೇಳಿರೋದಿಷ್ಟೇ, ಹೌದು ನಾ ಗುಂಡ ಅದೀನಿ, ನನ್ನ ಧರ್ಮದ ಸಲುವಾಗಿ ನಾನು ರೌಡಿಸಮ್ಗೂ ಇಳ್ತೀನಿ, ನಾನು ಗುಂಡ ಇದ್ದೀನಿ. ನನ್ನ ಮಗಳ ಸುದ್ದಿಗೆ ಬಂದ್ರೆ ಯಾವನು ಬಂದಿರ್ತಾನಲ್ಲ ಅವನಿಗೆ ನಾನು ಬಿಡೋಂಗಿಲ್ಲ, ಯಾವ ಗೌರ್ಮೆಂಟ್ಗೂ ಹೋಗಲ್ಲ, ಯಾವ ಪೊಲೀಸ್ ಹತ್ರನೂ ಹೋಗಲ್ಲ ಅಂತೇಳಿ ಮುಖಕ್ಕೆ ಹೊಡೆದಂಗೆ ಹೇಳ್ತಾನೆ ರೀ. ಮುಖಕ್ಕೆ ಹೊಡೆದಂಗೆ ಈ ಥರ ಒಂದು ಕಾನೂನು ಬಂದಾಗ ಮಾತ್ರ ಯಾವ ರೇಪ್ಗಳು ಬೇರೆ ಹೆಣ್ಮಗಳ ಮೇಲೆ ಆಗಂಗಿಲ್ಲ.
ಎಲ್ಲಿ ಮಠ ಗೌರ್ಮೆಂಟು, ಎಲ್ಲಿ ಮಠ ಕಾನೂನು, ಇನ್ನೂ ಮಠ ಬಾಯಿ ಮುಚ್ಕೊಂಡಿರ್ತೈತಲ್ಲ ಅಲ್ಲಿ ತನಕ. ಅದೇ ಹೇಳ್ತಾರಲ್ಲ, ರೇಪ್ ಆಗಿದ್ದು ಇನ್ನೂ ಮಠ ಆದರೂ ಎಲ್ಲೋ ಒಂದು ಕಡೆ ಕಡಿಮೆ, ಹೆಚ್ಚು ಈ ಒಂದು ಎಲೆಕ್ಷನ್ ಒಳಗಾಗಿರ್ಬೋದು, ಶಾಸಕರ ಮಕ್ಕಳಿಗಾಗಿರ್ಬೋದು, ಈ ರೀತಿ ಯಾವುದೇ ರೀತಿ ಆಗಲ್ಲ. ಯಾಕಂದ್ರೆ ಅವ್ರು ಹಿಂದೂ ಮುಂದೆ ಸೆಕ್ಯೂರಿಟಿ ಇರ್ತಾರೆ ರೀ. ನಾರ್ಮಲ್ ಪೀಪಲ್ಸಿಗೆ ಯಾರು ಸೆಕ್ಯೂರಿಟಿ ಆಗಿರ್ತಾರೆ? ಅವ್ರು ಒಬ್ಬರೇ ಸೆಲ್ಫ್ ಡಿಫೆನ್ಸ್ ಆಗಿ ಅವರೇ ಒಬ್ಬರೇ ಇಡೀ ಸಮಾಜದಲ್ಲಿ ಹೋರಾಟ ಮಾಡ್ತಾ ಇರೋದು. ಅದರಲ್ಲೂ ಕೂಡ ಕೆಲವೊಂದು ಎಂಥ ಹೆಣ್ಮಕ್ಳು ಕೂಡ ಲೈಫ್ ಒಳಗೆ ಸೋತೋಗಿದ್ದು ಕಥೆನೂ ಉಂಟು. ಈ ಒಂದು ಸ್ಟೋರಿನ ಎಂಡ್ ಮಾಡಬೇಕಪ್ಪ ಅಂತಂದ್ರೆ ಇಂತಹ ಒಂದು ಸೆಕ್ಷನ್ ಬರಲೇಬೇಕು. ಸಮಾಜಕ್ಕೆ ಇಂತಹ ವ್ಯಕ್ತಿಗಳನ್ನು ಕೊಲೆ ಮಾಡುವಂಥ ಅವಕಾಶ ಕೊಡ್ಬೇಕ್ರಿ. ಅಂದಾಗ ಮಾತ್ರ ಸಮಾಜ ಸುಧಾರ್ಸಕ್ಕೆ ಸಾಧ್ಯ. ಇಲ್ಲಪ್ಪ ಅಂತಂದ್ರೆ ಇದು ಇನ್ನೂ ಕಂಟಿನ್ಯೂ ಆಗ್ತೈತಿ. ಇದು ಆರಂಭ, ಇದಿಷ್ಟೇ. ಇನ್ನೂ ಏನೇನಾಗ್ತಾವ ಅಂತ ಹೇಳಿ ನೋಡ್ತಾ ಇರಿ. ಕಣ್ಣು ಮುಚ್ಕೊಂಡು ಕೂತದ ಗೌರ್ಮೆಂಟು. ಇದಕ್ಕೇನಾದರೂ ಒಂದು ಸವಾಲು ಹೇಳಲಿಲ್ಲ, ಇದಕ್ಕೇನಾದರೂ ಅವರು ಒಂದು ಪರಿಹಾರ ಕೊಡಲಿಲ್ಲ ಅಂತಂದರೆ ನಿಜವಾಗ್ಲೂ ಎಷ್ಟು ಹೆಣಗಳು ಬೀಳ್ತಾವೆ, ಇನ್ನೂ ಎಷ್ಟು ರೇಪ್ ಆಗ್ತಾವೆ ಅಂತೇಳಿ ಹೇಳೋಕ್ಕಾಗಂಗಿಲ್ಲ. ಸೊ ನಾನು ನಿಮ್ಗೆ ಈ ಒಂದು ಸೆಕ್ಷನ್ ವಿಚಾರವಾಗಿ, ಆ ವ್ಯಕ್ತಿಯ ವಿಚಾರವಾಗಿ ನನ್ನ ಅಭಿಪ್ರಾಯದ ಮೇರೆಗೆ ನನ್ನ ಮಾತು ಸಮ್ಮತ ಇದೆ ಅಂತ ಹೇಳಿ ಇದ್ದರೆ ನಿಮ್ಮ ಒಂದು ಮನಸ್ಸಲ್ಲಿ ನನಗೊಂದು ಕಮೆಂಟ್ ಹಾಕಿ, ಈ ಸೆಕ್ಷನ್ ಬರಲೇಬೇಕು ಅಂತ. ಯಾಕಂತಂದರೆ ಆದಷ್ಟು ಬೇಗ ಈ ಸೆಕ್ಷನ್ ಬಂದರೆ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಉಳಿತೈತೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಇದಕ್ಕೆ ನಿಮ್ಮ ಸಮ್ಮತ ಏನಾದರೂ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.